ನಟ ನಟಿಯರನ್ನ ಆರಾಧ್ಯ ದೈವ ಅಂದುಕೊಂಡವರು ತುಂಬ ಜನ. ಅದರಲ್ಲೂ ಕುಡಿ ಮೀಸೆ ಚಿಗುರುಗಡ್ಡದ ಯಂಗ್ ನಟರು ಟೀನೇಜ್ ಹುಡುಗಿಯರ ಹೃದಯಕ್ಕೆ ಲಗ್ಗೆ ಇಟ್ಟುಬಿಡ್ತಾರೆ. ಈ ಜಗನ್ ವಿಷಯದಲ್ಲೂ ಹಾಗೆ ಆಯಿತು. ಆದರೆ ಇಲ್ಲಿ ಹುಡುಗಿಯರ ಮನಸ್ಸಲ್ಲಿ ಹುಚ್ಚು ಪ್ರೇಮದ ಹೊಳೆ ಹರಿಸಿದ್ದು ಫೋನ್ ಕಾಲ್ಗಳು. ಜಗನ್ ಸೀರಿಯಲ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ರೆ ಅಲ್ಲಿ ಇವನ ಹೆಸರಲ್ಲಿ ಫೋನ್ ಮಾಡೋರು, ಫೇಸ್ಬುಕ್ ಅಲ್ಲಿ ಚಾಟ್ ಮಾಡೋರೆಲ್ಲ ಜಾಸ್ತಿ ಆಗಿದ್ರು. ಅದ್ಯಾವುದರ ಅರಿವಿಲ್ಲದೆ ಕ್ಯಾಮ್ರಾ ಮುಂದೆ ನಿಂತಿರ್ತಾ ಇದ್ದ ಈ ನಟನನ್ನ ಹುಡುಕೊಂಡು ಮೈಸೂರಿನಿಂದ ಯಾರೋ ಬರ್ತಾರೆ. ಅವರು ಹೇಳಿದ್ದನ್ನ ಕೇಳಿ ಜಗನ್ ಇದೆಂಥ ಹುಚ್ಚು ಅಭಿಮಾನನಪ್ಪ ಅಂದ್ಕೊಂಡ್ರು. ಯಾಕಂದ್ರೆ ಅವರ 14 ವರ್ಷದ ಮಗಳು ಜಗನ್ನನ್ನ ಪ್ರೀತಿಸ್ತೀನಿ, ಆತ ಬರ್ಲಿಲ್ಲ ಅಂದ್ರೆ ನೇಣ್ ಹಾಕೋತೀನಿ ಅಂತ ಕೂತಿದ್ಲಂತೆ. ಇಂತಹ ಫ್ಯಾನ್ ಫಾಲೋವಿಂಗ್ ಕೆಲ ಕುಡಿಮೀಸಿಯ ನಟರಿಗಿರುತ್ತೆ. ತಾನು ಆ ಮಟ್ಟಕ್ಕೆ ಬೆಳೆದ್ನ, ಮಕ್ಕಳು ಇಷ್ಟಪಡೋ ಹಾಗಾದ್ನ ಅಂತ ಒಮ್ಮೆ ಜಗನ್ ಸಣ್ಣಗೆ ಬೀಗಿದ್ದ. ಆ ಖುಷಿಯಲ್ಲೇ ಪುಟ್ಟ ಹುಡುಗಿ ಜೊತೆ ಮಾತಾಡಿ ಹೀಗೆಲ್ಲ ಪ್ರೀತಿಸ್ತೀನಿ, ಸಾಯ್ತೀನಿ ಅಂತೆಲ್ಲ ಹೇಳಬಾರ್ದು ಅಂತ ತಿಳಿಸಿ ಹೇಳೋದಕ್ಕೆ ಹೋದ. ಕೊನೆಗೆ ಆಕೆ ಹತ್ರ ಮಾತಾಡ್ತಾ ಇದ್ದ ಹಾಗೆ ಆಘಾತ ಕಾದಿತ್ತು. ಅವಳು ಇವನ ಹತ್ರ ಹಳೆ ಪರಿಚಯದ ಥರ ಮಾತಾಡ್ತಾ ಇದ್ಲು. ಅಷ್ಟೇ ಅಲ್ಲ, ಆ ಹುಡುಗಿಗೆ ಇವನೇ ಪ್ರೀತಿಸ್ತೀನಿ ಅಂತ ಪ್ರಪೋಸ್ ಮಾಡಿದ್ದಂತೆ. ಎಲ್ಲಿ, ಯಾವಾಗ ಮೀಟ್ ಆದ್ವಿ ಅಂತ ಕೇಳಿದಾಗ ಗೊತ್ತಾಗಿದ್ದು ಫೇಸ್ಬುಕ್ ಹಾಗೂ ಮೊಬೈಲ್ನ ಕಥೆ. ನಂತರ ಆಕೆ ಹತ್ರ ಇರೋ ನಂಬರ್ ತಗೊಂಡು ಕಾಲ್ ಮಾಡಿ ನೋಡಿದ್ರೆ ಆತ ರಿಸೀವ್ ಮಾಡಲಿಲ್ಲ. ಮೈಸೂರಿನ ಒಂದು ಹುಡುಗಿ, ಇನ್ನೂ ಚಿಕ್ಕ ಹುಡುಗಿ, ಏನೋ 14-15 ವರ್ಷದ ಹುಡುಗಿ, ಫೋನ್ ಮಾಡಿಬಿಟ್ಟು ನನ್ನ ಹೆಸರು ಹೇಳ್ಕೊಂಡು ಫೋನ್ ಮಾಡಿ ನಾನು ಜಗನ್ನಾಥ್ ಅಂತ ಹಂಗೆ ಹಿಂಗೆ ಅಂತ ಮಾತಾಡಿ ಪ್ರಪೋಸ್ ಮಾಡಿ, ಫೋನಲ್ಲೇ ಪ್ರಪೋಸೆಲ್ಲ ಮಾಡಿ. ಆ ಹುಡುಗಿ ಚಿಕ್ಕ ಹುಡುಗಿ, ಆ ಹುಡುಗಿ ಎಂಥ ಹುಡುಗಿ ಗೊತ್ತಾಗಲ್ಲ. ಅವಳು ಅಕ್ಸೆಪ್ಟ್ ಮಾಡಿಕೊಂಡು ತೀರಾ ಡೀಪಾಗಿ ಮೀಟ್ ಮಾಡು ಅಂತೆಲ್ಲ ಹೇಳಿದಾಗ ಇಲ್ಲ ನಾನು ಆ ಶೂಟಲ್ಲಿದ್ದೀನಿ, ಈ ಶೂಟಲ್ಲಿದ್ದೀನಿ ಅಂತೆಲ್ಲ ಸುಳ್ಳು ಹೇಳ್ಕೊಂಡು ಕೊನೆಗೆ ಒಂದಿನ ಅವಳು ನೇಣಾಕೊಳ್ಳೋ ಲೆವೆಲ್ವರೆಗೂ ಹೋಗಿದ್ದಾಳೆ. ಇನ್ನು ಜಗನ್ ಸುಮ್ಮನಿರೋ ಚಾನ್ಸೇ ಇರಲಿಲ್ಲ. ಆತ ಹೇಗಾದ್ರೂ ಮಾಡಿ ವಂಚಕನನ್ನ ಹಿಡ್ಕೊಂಡ್ಬಂದು ಬುದ್ಧಿ ಕಲಿಸ್ಬೇಕಂತ ಎದ್ದು ನಿಂತಾಗ್ಲೇ ಮಾಸ್ಟರ್ ಆನಂದ್ ತಮ್ಮ ಅರುಣ್ ಒಬ್ಬ ವಂಚಕನಿಗೆ ಆಲ್ಮೋಸ್ಟ್ ಬಲೆ ಬೀಸಾಗಿತ್ತು. ಆತ ಹಿಡಿಯೋ ಪ್ರಯತ್ನದಲ್ಲಿದ್ದದ್ದು ನಟಿ ವೀಣಾರಾವ್ ಪರಿಚಯಿಸಿಕೊಟ್ಟ ಹುಡುಗನನ್ನ. ಆತ ಹಾಗೆಲ್ಲ ಹಿಡಿಯೋದಕ್ಕೆ ಕೈಗೆ ಸಿಗೋ ಆಸಾಮಿ ಅಲ್ಲ. ಇವರೇ ಕಾಲ್ ಮಾಡಿಕೊಂಡು ಅವನ ಹತ್ರ ಹೋದಷ್ಟು ದೂರ ಹೋಗ್ತಿದ್ದ. ಅದು ಗೊತ್ತಾದ ಮೇಲೆ ಅವನೇ ಮೀಟ್ ಆಗ್ತೀನಿ ಅಂತ ಹತ್ರ ಬರ್ಲಿ ಅಂತ ಇವರು ಕಾಯ್ತಾ ಇದ್ರು. ಆ ದಿನ ಬಂದೇ ಬಿಡ್ತು. ವಂಚಕ ಅಭಿಷೇಕ್ ಕಾಲ್ ಮಾಡಿದ್ದ. ಇವಾಗ ಏನು ಮಾಡ್ದೆ, ನಿನ್ನೆ ಒಂದು 3 ದಿನ 4 ದಿನದ ಕೆಳಗಡೆ ಮಾಡ್ದೆ ನನಗೆ ಫೋನು. ಮಾಡ್ದೆ, ನಾನು ಹೇಳಿದೆ ಈ ಥರ ನಮ್ಮ ಬ್ರದರು ಪಾಪ ಪ್ರಾಜೆಕ್ಟ್ ಏನೋ ಓಡಾಡ್ತಿದ್ದಾರೆ ಮಾಡೋದಕ್ಕೆ, ಸ್ವಲ್ಪ ಕಾನ್ಸೆಪ್ಟ್ಸ್ ಏನೋ ಹೆಲ್ಪ್ ಮಾಡೋಣ ಅಂತ ನನಗೆ. ಅಭಿ ನೋಡು ನಿನ್ನ ಕಡೆ ಏನಾರು ಹೆಲ್ಪ್ ಮಾಡೋಕ್ಕಾಗತ್ತಾ ಅಂದಾಗ, ನಮ್ಮ ತಂದೆ ಒಳ್ಳೆ ರೈಟ್ರು, ಬುಕ್ಕೆಲ್ಲ ಬರೆದಿದ್ದಾರೆ ಅವರು, ಅವ್ರ ಬುಕ್ಕು ಬೇಕಾದ್ರೆ ತಂದುಕೊಡ್ತೀನಿ, ಅದ್ರಲ್ಲಿ ನೋಡು, ಕಾಮಿಡಿಗೆ ಸಂಬಂಧಪಟ್ಟಂಗೆಲ್ಲ ಚೆನ್ನಾಗಿ ಬರೀತಾರೆ, ನಮ್ಮ ಚಿಕ್ಕಪ್ಪ ಇನ್ನೂ ಟ್ಯಾಲೆಂಟೆಡು, ಅವ್ರನ್ನೆಲ್ಲ ಮೀಟ್ ಮಾಡಲೇಬೇಕು ನೀನು ಅಂತಂದ. ಹಂಗಾದ್ರೆ ಒಂದು ಸತಿ ಮೀಟ್ ಮಾಡ್ಸಪ್ಪ ಅವ್ರನ್ನ, ಮೀಟ್ ಮಾಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ ಅವರಿಂದ. ಸೊ ನಾನು ಏನೇನಾಗುತ್ತೋ ಅದನ್ನು ಹೆಲ್ಪ್ ಮಾಡಿ ನಮ್ಮ ಅಣ್ಣನಿಗೆ ನಾನು ಡಿಸ್ಕಷನ್ಗೆ ಅವ್ರಿಗೆ ಹೆಲ್ಪ್ ಆಗಂಗೆ ನಾನು ಮೆಟೀರಿಯಲ್ಸ್ ಕೊಡ್ತೀನಿ, ಕಾನ್ಸೆಪ್ಟ್ಸು ಅಥವಾ ಒಂದು ಥೀಮ್ ಏನಾದ್ರು ಮಾಡಿಕೊಡು, ಒಂದು ಪಡವರಳ್ಳಿ ಪಡ್ಡೆಗಳು ಅಂತ ಒಂದು ಥೀಮ್ ಬಂತು, ನಿನಗೆ ಗೊತ್ತಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಒಂದು ಮಾಡಿಕೊಡು ಅಂತಂದಾಗ ಖಂಡಿತ ಮಾಡಿಕೊಡ್ತೀನಿ ಅಂತ 4 ದಿವಸದ ಕೆಳಗಡೆ ಅಂದ. ಹೀಗೆ ಸ್ವತಃ ಕಾಲ್ ಮಾಡಿದವನಿಗೆ ಕಾನ್ಸೆಪ್ಟು ಅದು ಇದು ಅಂದ್ಕೊಂಡು ಮಾತಲ್ಲಿ ಯಾಮಾರ್ಸೋದ್ರಲ್ಲಿ ಅರುಣ್ ಯಶಸ್ವಿಯಾದ. ಹಂಗಾಗಿ ವಂಚಕ ಫೈನಲಿ ಇವರ ಕೈಗೆ ಸಿಕ್ಕಿದ. ಸುರನಾ ಕಾಲೇಜ್ ಹತ್ರ ಆತನನ್ನ ಹಿಡ್ಕೊಳ್ಳೋದ್ರಲ್ಲಿ ಈ ಹುಡುಗರ ಪಡೆ ಯಶಸ್ವಿಯಾಯಿತು. ಬೆಳಗ್ಗೆ ಮಾಡ್ದೆ, ಹೊರಡ್ತಾ ಇದ್ದೀನಿ, ಮನೆ ಬಿಡ್ತಾ ಇದ್ದೀನಿ, ಹಾಗೆ ಸರಿ ಬಾರಪ್ಪ ಅಂತಂದರೆ ಅಲ್ಲಿ ಸುರನಾ ಕಾಲೇಜ್ ಹತ್ರ ಬರೋಕ್ಕೆ ಹೇಳಿದೆ. ಬಂದ, ಎಲ್ಲರೂ ಫ್ರೆಂಡ್ಸ್ನೆಲ್ಲ ಕರೆಸಿದೆ, ಎಲ್ಲ ಹಿಡ್ಕೊಂಡ್ವಿ. ಇವರು ಹೇಳಿದಷ್ಟು ಸುಲಭವಾಗಿ ಆತನನ್ನ ಹಿಡ್ಕೊಳ್ಳೋದಕ್ಕೆ ಆಗಿಲ್ಲ. ಅವನು ತಪ್ಪಿಸಿಕೊಂಡು ಓಡೋ ಪ್ರಯತ್ನ ಮಾಡಿದ್ದ. ಆ ಪ್ರಯತ್ನದಲ್ಲಿ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದ. ಆದ್ರೆ ನಂತರ ನಮ್ಮ ವರದಿಗಾರ ನಾಗೇಂದ್ರ ಬಾಬು ಅಲ್ಲಿಗೆ ಹೋದಾಗ ಅವನು ಅದ್ಹೆಂಗೆ ಪ್ಲೇಟ್ ಚೇಂಜ್ ಮಾಡಿದ, ಯಾವ ರೀತಿ ತಾನೊಬ್ಬ ಅಮಾಯಕ ಅಂತ ಸಾಬೀತು ಮಾಡೋದಕ್ಕೆ ಹೋದ ಅನ್ನೋದನ್ನ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅದನ್ನ ನೋಡಿ ಸ್ವತಃ ಈ ಜಗನ್ ಮತ್ತು ಅವರ ಫ್ರೆಂಡ್ಸ್ಗೆ ಆಘಾತ ಆಗೋಗಿತ್ತು. ಆದ್ರೆ ಅದೆಲ್ಲದಕ್ಕೂ ತೆರೆ ಎಳೆಯೋ ಹಾಗೆ ಅಚಾನಕ್ಕಾಗಿ ಬಂದಿದ್ದು ಒಂದು ಫೋನ್ ಕಾಲ್. ಕಳ್ಳರು, ಖದೀಮರು, ಕೊಲೆಗಡಕರೆಲ್ಲ ತೀರಾ ವಂಚಕರಷ್ಟು ಬುದ್ಧಿವಂತರಾಗಿರೋದಿಲ್ಲ. ಅದೆಂಥ ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದ್ರೂ ಕೊಲೆಗಾರ ತನಗೆ ಗೊತ್ತಿಲ್ಲದೆ ಏನೋ ಒಂದು ಎವಿಡೆನ್ಸ್ ಬಿಟ್ಟು ಹೋಗ್ಬಿಡ್ತಾನೆ. ಆದರೆ ಈ ವಂಚಕರು ಹಂಗಲ್ಲ. ಅವರು ಗುಂಡಿ ತೋಡುವಾಗ ಯಾರಿಗೂ ಗೊತ್ತಾಗಲ್ಲ.
ಬಿದ್ದ ಮೇಲೆ ಹೇಳೋದಕ್ಕಾಗಲ್ಲ, ಹಂಗಾಗತ್ತೆ. ಈ ಫೇಸ್ಬುಕ್ ವಂಚಕನ ವಿಷಯದಲ್ಲಿ ಕೂಡ ವಂಚನೆಗೊಳಗಾದ ನಟರಿಗೆ ಅದೇ ಅನುಭವ ಆಗಿರೋದು. ಅವನು ಅವರನ್ನೆಲ್ಲ ಅದೆಂಗೆ ಕೊನೆ ಕ್ಷಣದಲ್ಲೂ ಯಾಮಾರಿಸ್ದ. ಇನ್ನು ಅದೆಷ್ಟು ಜನ ಸೆಲೆಬ್ರಿಟಿಗಳು ಈತನ ಲಿಸ್ಟ್ನಲ್ಲಿದ್ದಾರೆ? ಈ ಪ್ರಶ್ನೆಗಳಿಗೆಲ್ಲ ನಾಳಿನ FIRನಲ್ಲಿ ಉತ್ತರ ಕೊಡ್ತೀನಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.